ಮೇಡಮ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಹಾ ನೋಡ್ತೀನಿ. ಈ ವಾರ ಮಲ್ಲಮ್ಮ ಅವಳು ಎಲಿಮಿನೇಷನ್ ಆಗಿದ್ದಾರೆ. ನೆಕ್ಸ್ಟ್ ವಾರ ಯಾರಾಗಬೇಕು? ರಿಷಾ ಆಗ್ಬೇಕು. ಧ್ರುವ್ ಬರ್ಬೇಕು ಅನ್ಸುತ್ತೆ. ಯಾಕೆ ರಾಶಿಕಾ ಆಗ್ಬೇಕಿತ್ತು. ಮೇಡಮ್ ನೆನ್ನೆ ಬಿಗ್ ಬಾಸ್ ಅಲ್ಲಿ 6 ಮೆಂಬರ್ಸ್ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಇದು ಕಾವ್ಯನೂ ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆಕ್ಚುಲಿ ಅವಳ ಜೊತೆಲೇ ಇರ್ತಾಳೆ, ಯಾವಾಗ್ಲೂ ಮಾಡಬಾರ್ದಿತ್ತು ಅಂತ ಅನ್ಸುತ್ತೆ. ಬಟ್ ಎಲ್ಲರ ಪರ್ಸ್ಪೆಕ್ಟಿವ್ನು ರೆಸ್ಪೆಕ್ಟ್ ಮಾಡಬೇಕು. ಅಂದ್ರೆ ಮಲ್ಲಮ್ಮ ಅವರು ಈ ವಾರ ಎಲಿಮಿನೇಟ್ ಆಗಿದ್ದಾರೆ. ಮುಂದಿನ ವಾರ ಯಾರು ಬರಬೇಕು? ಧ್ರುವ್ ಬರ್ಬೇಕು ಅನ್ಸುತ್ತೆ. ಯಾಕಂದ್ರೆ ತುಂಬಾ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡ್ತಾನೆ ಅಂತ ಅನ್ಸುತ್ತೆ. ಈ ವಾರ ಎಲಿಮಿನೇಷನ್ ಯಾರಾಗಬೇಕು ನಿಮ್ಗೆ? ರಿಷಾ ಆಗಬೇಕು, ಬಟ್ ಬಿಕಾಸ್ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾಳೆ. ನೀವ್ ಯಾರನ್ನ ಆಯ್ಕೆ ಮಾಡ್ತೀರಾ ನೆಕ್ಸ್ಟ್ ವಾರಕ್ಕೆ? ರಿಷಾ ಯಾಕೆ? ಯಾಕೆಂದ್ರೆ ಅವಳು ಸುಮ್ಮನೆ ಎಲ್ಲಾರ ಮೇಲೂ ಕೂಗಾಡ್ತಾಳೆ, ಜಗಳ ಆಡ್ತಾಳೆ. ಎಲಿಮಿನೇಷನ್ ರಾಶಿಕಾ ಆಗ್ಬೇಕಿತ್ತು. ಯಾಕೆ? ಬರೀ ಸುರಾಜ್ ಸುರಾಜ್ ಸುರಾಜ್. ಯಾವಾಗ ಗಿಲ್ಲಿನ 6 ಜನ ಟಾರ್ಗೆಟ್ ಮಾಡಿದ್ದಾರೆ. ಕಾವ್ಯನೂ ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಟಾರ್ಗೆಟ್ ಇದು ನಾನು ಪಾಸಿಟಿವ್ ಆಗಿ ಹೇಳ್ತೀನಿ. ಯಾಕಂದ್ರೆ ಗಿಲ್ಲಿ ಚೆನ್ನಾಗ್ ಆಡ್ತಿರೋದಕ್ಕೆ ಎಲ್ಲರಿಗೂ ಟಾರ್ಗೆಟ್ ಆಗಿರೋದು. ರಿಷಾ ಆಗ್ಬೇಕು. ಯಾಕೆ? ಅವ್ರು ತುಂಬಾ ಜಗಳ ಆಡಕ್ಕೆ ಬಂದಿದ್ದಾರೆ ಅಂತ ಅನ್ಸುತ್ತೆ. ನನ್ನ ಆಟದ ಪ್ರಕಾರ ಆಡ್ತಿಲ್ಲ, ಅದಕ್ಕೋಸ್ಕರ ಅವ್ರು ಹೋಗ್ಬೇಕು. ಮೇಡಮ್ ಇವಾಗ 6 ಜನ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಕಾವ್ಯನೂ ಕೂಡ ಅದ್ರಲ್ಲಿ ಒಬ್ರು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಗಿಲ್ಲಿ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಅವ್ರು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಕಾವ್ಯನೂ ಕೂಡ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಬಟ್ ಅಲ್ಲಿ ಇರೋರೆಲ್ಲ ಇವರಿಬ್ರು ಡಿಪೆಂಡ್ ಆಗಿ ಇವರಿಬ್ರು ಗೇಮ್ ಆಡ್ತಿದ್ದಾರೆ, ಮೈಂಡ್ ಗೇಮ್ ಆಡ್ತಿದ್ದಾರೆ ಅಂತ ಎಲ್ಲ ಮಾತಾಡ್ತಿದ್ದಾರೆ. ಅದೆಲ್ಲ ಸುಳ್ಳು. ಅವ್ರು ನಿಜ ಸಖತ್ತಾಗಿ ಆಡ್ತಿದ್ದಾರೆ. ವಿನ್ ಆದ್ರೆ ಗಿಲ್ಲಿನೇ ಆಗೋದು. ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತಾರೆ? ಇನ್ಕ್ಲೂಡಿಂಗ್ ಕಾವ್ಯ ಕೂಡ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಆಕ್ಚುಲಿ 2 ವೇಯಲ್ಲಿ ಥಿಂಕ್ ಮಾಡಿದ್ರೆ, ಒಂದೇ ಅಂದ್ರೆ ಯಾರು ಫ್ರೆಂಡ್ಸ್ ಆಗಿರ್ತಾರೆ ಅವರೇ ವೆಲ್ ವಿಶರ್. ಸೊ ಅವಳು ಹೇಳಿದ ಪಾಯಿಂಟ್ ಅವ್ನು ಅಕಸ್ಮಾತ್ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅವನು ಇನ್ನೂ ಜನರಿಗೆ ರೀಚ್ ಆಗ್ಬೋದು. ಸೊ ಫ್ರೆಂಡ್ ಆಗಿ ಅವಳು ವೆಲ್ ವಿಶರ್ ಆಗಿ ಥಿಂಕ್ ಮಾಡಿ ಹೇಳಿದಾಳೆ. ಅವಳ ಪರ್ಸ್ಪೆಕ್ಟಿವ್ ಅಲ್ಲಿ ಅವಳು ಹೇಳಿದಾಳೆ. ಓಕೆ, ಥ್ಯಾಂಕ್ ಯು.